ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಭೀಮ್ ನಮಾಸೆ, ಹಾಗಾಗಿ ಇವತ್ತು ನಮ್ಮ ಮನೇಲಿ ಭೀಮ್ ನಮಾಸಿ ಪೂಜೆ ನಡೀತಾ ಇದೆ. ಸೊ ಬೆಳಗ್ಗೆಯಿಂದೆಲ್ಲ ಏನಾಯ್ತು, ಹೇಗೆ ಪೂಜೆ ಮಾಡಿದ್ವಿ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಅಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂಡ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅಂಡ್ ಈ ವಿಡಿಯೋ ಇಷ್ಟ ಆದ್ರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬೆಳಗ್ಗೆನೆ ನಾನು ಇವಾಗ ಟಿಫನ್ಗೆ ಅಂತ ಹೇಳ್ಬಿಟ್ಟು ಮೆಂತ್ಯ ಬಾತ್ ಮಾಡಿದ್ದೆ. ಚಿರುನ ಸ್ಕೂಲಿಗೆ ಕಳಿಸ್ಬೇಕಾಗಿತ್ತು, ಹಾಗಾಗಿ ಲಂಚ್ ಬಾಕ್ಸಿಗೂ ಕೂಡ ಆಗತ್ತೆ. ಆ್ಯಂಡ್ ನಮ್ಮ ಹಸ್ಬೆಂಡಿಗೆ ಮೆಂತ್ಯ ಬಾತ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಮಾಡಿದ್ನ. ಸೊ ನಮ್ಮ ಮನೇಲಿ ಹೇಗಂದರೆ ಇಬ್ಬರು ಮಕ್ಕಳು, ದೊಡ್ಡವನಿಗೆ ನಾವು ಇನ್ನೂ ಇವಾಗಲೂ ತಿನ್ನಿಸ್ಬೇಕು, ಬಟ್ ಚಿಕ್ಕವನ ಆಗಲ್ಲ, ಅವ್ನಿಗೆ ಏನು ಹಾಕ್ಕೊಟ್ರು ತಟ್ಟೆಲಿ ಅವನೇ ತಿನ್ಕೊತಾನೆ. ಬಟ್ ಇವಾಗ ಚಿರುಗೆ ಆ ರೂಢಿನ ತಪ್ಪಿಸ್ತಾ ಇದ್ದೀವಿ. ಇವತ್ತು ಲೇಟಾಗಿ ಹೋಗ್ಬಿಟ್ಟಿತ್ತು ಅಂದ್ಬಿಟ್ಟು ಹಸ್ಬೆಂಡೇ ತಿನ್ನಿಸ್ತಾ ಇದ್ರು. ಸೊ ಎಲ್ಲರೂ ಟಿಫನ್ ಎಲ್ಲ ತಿನ್ಕೊಂಡು ಹಸ್ಬೆಂಡ್ ನಾನು ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತೀನಿ ಅಂತ ಹೇಳಿಬಿಟ್ಟು ಅವರು ಹೊರಟ್ರು. ಯಾವಾಗಲೂ ಬುಜ್ಜಿ ಬೇಬಿ ಅವ್ರು ಹೊರಡ್ಬೇಕಾರೆ ಅಳ್ತಾನೆ ಇರ್ತಾನೆ, ಬಟ್ ಇವತ್ತು ಏನಾಯ್ತೋ ಗೊತ್ತಿಲ್ಲ, ಖುಷಿಯಾಗೆ ಬಾಯ್ ಮಾಡ್ತಾ ಇದ್ದ. ಸೊ ಅದನ್ನು ನೋಡಿ ಅವ್ರ ಅಪ್ಪಂಗೂ ಫುಲ್ ಖುಷಿ ಆಗೋಯ್ತು. ಆ್ಯಂಡ್ ಚಿರುನು ಅಷ್ಟೇ, ಇವಾಗ ಅವ್ನ ಕೆಲಸ ಅವನೇ ಮಾಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊತಾ ಇದ್ದಾನೆ. ರೆಡಿ ಆಗೋದಾಗಿರ್ಬೋದು, ಶೂ ಹಾಕೋದು, ಪ್ರತಿಯೊಂದೂ ಅಷ್ಟೇ. ಮುಂಚೆ ಆದರೆ ಅಮ್ಮ ಅಪ್ಪ ಅಂತ ಎಲ್ಲದಕ್ಕೂ ಕರೆಯೋನು, ಇವಾಗ ಆಗಲ್ಲ. ಅದಾದಮೇಲೆ ಅವರು ಕೂಡ ಹೊರಟ್ರ. ನಮ್ಮ ಬುಜ್ಜಿ ಬೇಬಿ ಅವರು ಬೈಕಲ್ಲಿ ಹೋದ್ರಂತೆ, ನಾವು ಕಾರಲ್ಲಿ ಹೋಗೋಣ ಬಾ, ಕಾರಲ್ಲಿ ನಿಂತಿದೆ ಅಂತ ಹೇಳ್ಬಿಟ್ಟು ಕರೀತಾ ಇದ್ದಾನೆ. ಸಿಕ್ಕಾಪಟ್ಟೆ ಮಾತಾಡ್ತಾನೆ. ಅವ್ನು ಮಾತಾಡೋದು ಕೇಳೋದೇ ಏನೋ ಒಂಥರ ಚೆಂದ, ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ಅವನು ಅವ್ರ ಅಜ್ಜಿ ಮನೆಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಹೋದ. ಅದಾದಮೇಲೆ ನಾನು ಕೂಡ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಬೇಗ ಪೂಜೆ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು, ಬಿಕಾಸ್ ಹಸ್ಬೆಂಡ್ ಹಾಗೆ ಕೆಲಸ ಇದೆ ಮುಗಿಸ್ಕೊಂಡು ಒಟ್ಟಿಗೆ ಚಿರುನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದರು. ಹಾಗಾಗಿ ಅಷ್ಟರಲ್ಲಿ ನಂದು ಏನೇನು ಕೆಲಸಗಳಿದೆ ಎಲ್ಲನೂ ಮುಗಿಸ್ಕೊಳ್ಳೋಣ ಅಂತ. ಅದಾದಮೇಲೆ ಮೇಲ್ಗಡೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ರೋಸ್ ಎಲ್ಲ ಬಿಟ್ಟಿದೆ ಅಂತ ಹೇಳ್ಬಿಟ್ಟು, ಹಾಗೆ ಸ್ವಲ್ಪ ಸಾವಂತಿಗೆ ಹೂವು ಕೂಡ ಬಿಟ್ಟಿತ್ತು. ಎಲ್ಲನೂ ನಾನು ಇವತ್ತು ಹೋಗಿ ಕಟ್ ಮಾಡ್ಕೊಂಡು ಬಂದೆ. ಪೂಜೆಗೆ ಬೇಕಲ್ಲ, ಸೊ ನನಗೆ ಯಾವಾಗ ಪೂಜೆಗೆ ಬೇಕೋ ಆವಾಗ ಎಲ್ಲನೂ ತೊಗೊತೀನಿ. ಹಾಗೆ ಸ್ವಲ್ಪ ಹೂವು ತೊಗೊಂಡು ಬಂದು ಆಲ್ರೆಡಿ ಕಟ್ಟಿ ಎತ್ತಿಟ್ಟಿದ್ದೆ. ಅದಾದಮೇಲೆ ನಾನು ಕೂಡ ಹೋಗಿ ರೆಡಿಯಾಗಿ ಬಂದು ಇವಾಗ ಪೂಜೆಗೆ ಏನೇನು ಬೇಕೋ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಸಿಂಪಲಾಗೆ ಎಲ್ಲ ಹೂವೆಲ್ಲ ಹಾಕ್ಬಿಟ್ಟು ಪೂಜೆ ಎಲ್ಲ ಮಾಡೋಣ ಅಂತ ಹೇಳಿಬಿಟ್ಟು ಖುಷಿ ಆಗತ್ತೆ. ಆ್ಯಂಡ್ ಆಲ್ಮೋಸ್ಟ್ ಇವಾಗ 6th ಇಯರ್ ನಮ್ಮದು ಇದು. ಪ್ರತಿ ವರ್ಷವೂ ಮಿಸ್ ಮಾಡಿದೆ ನಾನು ಭೀಮ್ ಅಮಾವಾಸ್ಯೆ ಮಾಡ್ತೀನಿ. ಆ್ಯಂಡ್ ಇದ್ರನ್ನ 60 ಆ ಥರದ್ದು ಫುಲ್ ಆಚರಣೆ ಎಲ್ಲ ಏನು ನಂಗೆ ಗೊತ್ತಿಲ್ಲ, ಬಿಕಾಸ್ ನಮ್ಮ ಮನೇಲಿ ಯಾರೂ ಮಾಡಿಲ್ಲ. ನಮ್ಮ ಅತ್ತೆ ಆಗಿರ್ಬೋದು, ನಮ್ಮ ಅಮ್ಮ ಆಗಿರ್ಬೋದು. ಬಟ್ ನಾನು ನನ್ನ ಜನ್ರೇಷನಿಂದ ಕಂಟಿನ್ಯೂ ಆಗಲಿ ಅಂತ ಹೇಳಿಬಿಟ್ಟು ನಾನು ಮದುವೆ ಆದಾಗಲಿಂದ ಪ್ರತಿ ವರ್ಷವೂ ಮಾಡ್ತಾ ಇದ್ದೀನಿ. ಸೊ ಅದೊಂಥರ ನನಗೆ ಖುಷಿ ಇದೆ. ಆ್ಯಂಡ್ ಫೈನಲಾಗೆ ದೀಪ ಎಲ್ಲ ಹಚ್ಬಿಟ್ಟು ಪೂಜೆ ಎಲ್ಲ ಮಾಡಿದೆ. ಈ ಥರ ಪೂಜೆ ಮಾಡಿದ್ದೆ, ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಸ್ವಲ್ಪ ಸ್ವೀಟ್ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ನ, ಅದಕ್ಕೆ ಕೆಲವೊಂದು ಐಟಮ್ ಎಲ್ಲ ಇರಲಿಲ್ಲ. ಹಾಗಾಗಿ ಹಸ್ಬೆಂಡ್ಗೆ ಆ ಐಟಮ್ ಏನೇನು ಬೇಕು ಅಂತ ಹೇಳ್ಬಿಟ್ಟು ಲೀಸ್ಟ್ ಕಳಿಸಿದ್ದೆ. ಅವ್ರು ಆನ್ ದ ವೇ ತಗೊಂಡು ಬರ್ತಾರೆ ಅಂತ ಹೇಳಿಬಿಟ್ಟು ಪೂಜೆ ಎಲ್ಲ ಆದಮೇಲೆ ನಾನು ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಚಿರುನ ಸ್ಕೂಲಿಂದ ಹಾಗೆ ಪಿಕಪ್ ಮಾಡ್ಕೊಂಡು ಬಂದರು. ಯಾಕಂದರೆ ಅವನಿಗೆ 1 o'clockಗೆಲ್ಲ ಬಿಟ್ಬಿಡ್ತಾರೆ. ಇವ್ರ ಕೆಲಸನೂ ಮುಗಿಯೋಷ್ಟರಲ್ಲಿ ಅಷ್ಟು ಗಂಟೆ ಆಯ್ತಂತೆ. ಸೊ ಹಾಗಾಗಿ ಅವ್ರನ್ನ ಪಿಕಪ್ ಮಾಡ್ಕೊಂಡು ಬಂದರು. ಇವಾಗ ಅವ್ರಿಗೆ ನಾನು ಪಾದ ಪೂಜೆ ಮಾಡಬೇಕು. ಅವರು ಕೂಡ ಬಂದಿದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಬಂದರು. ನಾನು ಕೂಡ ಆಲ್ಮೋಸ್ಟ್ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ನಾನು ಲವ್ ಮಾಡ್ಬೇಕಾದ್ರೆ ನಾವು ಮುಂಚೆನೇ ಅನ್ಕೊತಾ ಇದ್ವಿ, ಭೀಮ್ ಅಮಾವಾಸ್ಯೆ ಬಂದರೆ ಎಲ್ಲರೂ ಅವ್ರ ಗಂಡಂದ್ರಿಗೆ ಪೂಜೆ ಎಲ್ಲ ಮಾಡ್ತಾರಲ್ಲ, ನಮಗೆ ಯಾವಾಗ ಆಸೆಗೆ ನೆರವೇರುತ್ತೋ, ಆ ಟೈಮ್ ಕೂಡ ಬರುತ್ತೋ ಅಂತ. ಬಟ್ ಈ ಸಲ ಪ್ರತಿ ವರ್ಷವೂ ನಾನು ಭೀಮ್ ಅಮಾವಾಸ್ಯೆ ಮಾಡ್ಬೇಕಾದ್ರೆ ಆ ಮಾತನ್ನ ನೆನ್ಪು ಮಾಡ್ಕೊತೀನಿ. ಬಿಕಾಸ್ ನಾವಿಬ್ಬರೂ ಆ ಮಾತನ್ನ ಆಡಿದ್ದು. ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ಆ ದೇವರ ಆಶೀರ್ವಾದದಿಂದ ನಾವಿಬ್ಬರೂ ನಾವು ಅಂದ್ಕೊಂಡಂಗೆ ಜೀವನ ಮಾಡ್ತಾ ಇದ್ದೀವಿ. ಅದಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. ಸೊ ಎಲ್ಲನೂ ರೆಡಿ ಮಾಡ್ಕೊಂಡಿದ್ನ. ಫಸ್ಟು ಪಾದ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅರಶಿನ ಕುಂಕುಮ ಎಲ್ಲ ಇಟ್ಟು, ಪಾದ ಪೂಜೆಗೆ ಮಲ್ಲಿಗೆ ಹೂವು ಮತ್ತು ತುಂಬೆ ಹೂವು ಇದ್ದರೆ ತುಂಬ ಒಳ್ಳೆಯದು ಅಂತ ಹೇಳಿದ್ರು. ನನಗೆ ಎರಡೂ ಸಿಕ್ತು. ಸೊ ಹಾಗಾಗಿ ತೊಗೊಂಡು ಬಂದು ಹೂವೆಲ್ಲ ಹಾಕ್ಬಿಟ್ಟು ಅವ್ರಿಗೂ ಕೂಡ ಅರಶಿನ ಕುಂಕುಮ ಎಲ್ಲ ಇಟ್ಟು ನಾನು ಕೂಡ ಇಟ್ಸ್ಕೊಂಡು ಕಂಕಣ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಸೊ ನಾನು ಫಸ್ಟು ಅವ್ರಿಗೆ ಕಟ್ಟಿದೆ, ಅವ್ರು ಅದಾದಮೇಲೆ ನನಗೂ ಕೂಡ ಅವ್ರು ಕಟ್ಟಿದ್ರು. ಸೊ ದೀಪ ಹಚ್ಚಿ ಊದಿನ ಕಡ್ಡಿಯಲ್ಲಿ ಎಲ್ಲನೂ ಬೆಳಗ್ಬಿಟ್ಟು ಅವ್ರಿಗೆ ನಮಸ್ಕಾರ ಮಾಡಿಕೊಂಡೆ. ಏನು ಹೇಳೋದು, ಲೈಫು ತುಂಬ ಖುಷಿಯಾಗಿದೆ. ಅವ್ರು ಸಿಕ್ಕಿರೋದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು. ಇಂಥ ಗಂಡನ ಪುಡಿಯೋಕ್ಕೆ ನಾನು ಎಷ್ಟು
ಎಷ್ಟು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ. ಬಿಕಾಸ್ ಮುಂಚೆ ಎಲ್ಲ ನಾನು ಯಾವುದೇ ರೀತಿ ವ್ರತ ಪೂಜೆ ಪುನಸ್ಕಾರ ಏನೂ ಮಾಡಿಲ್ಲ. ಸೊ ಆದ್ರೂ ಇಷ್ಟು ಒಳ್ಳೆ ಗಂಡ ಸಿಕ್ಕಿದ್ದಾರೆ. ಈ ಥರ ಗಂಡ ಸಿಕ್ಕಿರೋದಕ್ಕೆ ಇನ್ಮೇಲೆ ಪೂಜೆ ಪುನಸ್ಕಾರ ಎಲ್ಲ ಮಾಡಬೇಕು ಅಂತ ತುಂಬ ಸಲ ನಾನು ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಫುಲ್ ಖುಷಿಯಾಗಿದೆ, ಲೈಫ್ ತುಂಬ ಚೆನ್ನಾಗಿದೆ. ಸೊ ಖುಷಿಯಾಗೆ ಹೀಗೆ ನನ್ನ ಪ್ರಾಣ ಇರೋವರೆಗೂ ಅವ್ರು ನನ್ನ ಜೊತೆಗೆ ಇರಬೇಕು ಅಂತ ನನ್ನ ಆಸೆ. ಋಣ ಅಂತ ಅಲ್ಲ, ಬಟ್ ನನ್ನ ಪ್ರಾಣ ಇರೋವರೆಗೂ ಅವ್ರು ನನ್ನ ಜೊತೆಗಿರಬೇಕು. ಸೊ ಪೂಜೆ ಎಲ್ಲ ಮಾಡಿದ್ದು ಖುಷಿ ಆಯಿತು, ಅವ್ರಿಗೂ ಕೂಡ ಖುಷಿ ಆಯಿತು. ಸೊ ನಮಸ್ಕಾರ ಮಾಡಿ ಅವ್ರ ಹತ್ರನೂ ಕೂಡ ಆಶೀರ್ವಾದ ಎಲ್ಲ ತೊಗೊಂಡೆ. ನಾನು ಪೂಜೆ ಮಾಡ್ತಿರೋದು ನೋಡಿ ಬುಜ್ಜಿ ಬೇಬಿ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದ. ಸೊ ಫ್ಯೂಚರಲ್ಲಿ ನಿನಗೂ ಮಾಡಿಸ್ಕೋಬೋದು, ಇವಾಗ ನೀನು ಮಾಡೋಕ್ಕಾಗಲ್ಲ, ನಿನಗೆ ಮಾಡ್ತಾರೆ, ಸ್ವಲ್ಪ ದಿನ ವೆಯ್ಟ್ ಮಾಡು ಅಂತ ಹೇಳ್ಬಿಟ್ಟು ಅವನಿಗೂ ಹೇಳ್ತಾ ಇದ್ದೆ. ಅದಾದಮೇಲೆ ನಾನು ನಮಸ್ಕಾರ ಮಾಡ್ತಾಯಿದ್ರೆ ಅವನು ಕೂಡ ನಮಸ್ಕಾರ ಮಾಡೋಕ್ಕೆ ಬಂದ. ಮಕ್ಕಳಂದರೆ ಹಾಗೆ ಅಲ್ವಾ, ಅಪ್ಪ ಅಮ್ಮ ಏನು ಮಾಡ್ತಾರೋ ಅದನ್ನೇ ನೋಡಿ ಕಲಿತಾರೆ. ಸೊ ನಾವು ಮಕ್ಳ ಹತ್ರ ಎಷ್ಟು ಹುಷಾರಾಗಿದ್ರೂ ಕಷ್ಟನೇ. ಸೊ ಇಲ್ಲಿ ನೋಡಿ ನಾನು ನಮ್ಮ ಹಸ್ಬೆಂಡಿಗೆ ಕಾಲಿಗೆ ಬೀಳ್ತಾ ಇದ್ನ, ಅವನು ಅದನ್ನು ನೋಡಿಬಿಟ್ಟು ಅವನು ಕಾಲಿಗೆ ಬೀಳೋಕ್ಕೆ ಥರ ಮಾಡ್ತಾಯಿದ್ದ. ಸೊ ಫೈನಲಿ ಇವತ್ತು ನಾವು ಭೀಮನಮಾಸೆ ಮಾಡಿದ್ವಿ. ಚಿರು ಕೂಡ ಸ್ಕೂಲಿಂದ ಬಂದ, ಇಷ್ಟೊತ್ತಾಯ್ತು ಪೂಜೆ ಎಲ್ಲ ಮಾಡೋದಕ್ಕೆ. ಬಿಕಾಸ್ ಹಸ್ಬೆಂಡಿಗೆ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿದ್ರು. ಅವ್ರು ಹಂಗೆ ಆನ್ ದ ವೇ ಬರ್ತಾ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಚಿರುನು ಕರ್ಕೊಂಡು ಬಂದ್ರು. ಇವತ್ತು ಇನ್ನೊಂದು ಏನಾಯ್ತು ಅಂದ್ರೆ, ಪೂಜೆ ಮಾಡೋಕ್ಕೋಸ್ಕರ ನಾನು ರೆಡಿ ಆದೆ. ಇವನು ನಾನು ರೆಡಿ ಆಗಿರೋದು ನೋಡಿ ನನ್ನ ಬಿಟ್ಬಿಟ್ಟು ಎಲ್ಲೋ ಹೋಗ್ತಾ ಇದ್ದಾರೆ. ಇವ್ರ ಪಾಡಿ ಇವ್ರು ರೆಡಿ ಆಗ್ಬಿಟ್ಟು ಅಂದ್ಬಿಟ್ಟು ಬಟ್ಟೆ ಹಾಕೋವರೆಗೂ ಬಿಟ್ಟಿಲ್ಲ. ಹೊಸ ಬಟ್ಟೆ, ಅದು ಜೀನ್ಸ್ ಚಡ್ಡಿನೇ ಬೇಕು, ಶರ್ಟೇ ಬೇಕು ಅಂತ ಹೇಳ್ಬಿಟ್ಟು ಹಾಕಿಸ್ಕೊಂಡು ರೆಡಿ ಆಗಿದ್ದಾನೆ. ಎಷ್ಟು ಹಠ ಮಾಡ್ದ ಅಂದ್ರೆ ಹೊರಗಡೆ ಹೋಗಿ ಹಿಂಗ್ ಕೈ ಕಟ್ಕೊಂಡು ಹಿಂಗ್ ಕುತ್ಕೊಂಡ್ಬಿಟ್ಟಿದ್ದಾನೆ ಅಳ್ಕೊಂಡು ಒಂದೇ ಸಮ. ನಂಗೆ ಬಟ್ಟೆ ಬೇಕೇ ಬೇಕು. ಇಲ್ಲ ನಾನು ಹೇಳಿದ್ರು ಕೇಳೋದೇ ಇಲ್ಲ. ಎಲ್ಲರ ಮನೇಲೂ ಹಿಂಗ ಇಲ್ಲ ನಮ್ಮ ಮನೇಲಿ ಮಾತ್ರನೇ ಹಿಂಗ ಅಂತ ನಂಗೆ ಗೊತ್ತಿಲ್ಲ. ಬಿಕಾಸ್ ಇಬ್ರು ಅಷ್ಟೇ, ನಾನು ಎಲ್ಲಾರ ಒಂದ್ ಸ್ವಲ್ಪ ಚೆನ್ನಾಗಿ ರೆಡಿ ಆಗ್ಬಿಟ್ರೆ ನೀನೆಲ್ಲೋ ಹೊರಗಡೆ ಹೋಗ್ತೀಯಾ, ನಮ್ಮನ್ ಮಾತ್ರ ಬಿಟ್ಬಿಟ್ಟು ಹೋಗ್ತೀಯಾ ಅಂತಾನೆ ಹೇಳ್ತಾರೆ. ನಿಮ್ಮನೆ ಮಕ್ಳು ಹಿಂಗೆ ಅಂತಾರೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ನನಗೆ. ಚಿರು ಕೂಡ ಅಷ್ಟೇ, ಅವ್ನು ಬಂದಿದ ತಕ್ಷಣ ಸ್ಕೂಲಿಂದ ಮಮ್ಮಿ ಎಲ್ಲಿಗೆ ಹೋಗ್ತಿದ್ಯಾ, ಏನಕ್ಕೆ ರೆಡಿ ಆಗಿದ್ಯಾ ಅಂತ ಅವನು ಕೂಡ ಕೇಳ್ತಾ ಇದ್ದ. ಸೊ ಇವಾಗ ಪೂಜೆ ಎಲ್ಲ ಆಯ್ತು, ಬೆಳಗ್ಗೆಯಿಂದ ಊಟ ಕೂಡ ಇಲ್ಲ. ನಮ್ಮ ಹಸ್ಬೆಂಡಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಮೆಂತ್ಯ ಬಾತ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ಎಳ್ನೀರು ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ರೆಸಿಪಿನ ನೋಡಿಕೊಂಡು ಮಾಡೋಣ ಬನ್ನಿ. ಸೊ ಇವಾಗ ಎಳ್ನೀರು ಪಾಯಸ ಮಾಡೋಕ್ಕೆ ಯೂಟ್ಯೂಬಲ್ಲಿ ನೋಡಿಕೊಂಡು ಏನೇನು ಬೇಕೋ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಎಳ್ನೀರು ಒಂದು ಎರಡೇನೋ ತರಿಸಿದ್ದೆ. ಆ್ಯಂಡ್ ಮಿಲ್ಕ್ ಮೇಡು ಬೇಕು ಅಂತ ಹೇಳಿದರು. ಸ್ವೀಟಿಗೆ ಇಲ್ಲಾಂದರೆ ನೀವು ಬೆಲ್ಲ ಕೂಡ ಹಾಕೋಬೋದು ಅಂತ ಹೇಳಿದರು. ನಾನು ಮಿಲ್ಕ್ ಮೇಡ್ ತರಿಸಿದ್ದೀನಿ. ಇವಾಗ ಒಂದು ಎಳ್ನೀರನ್ನ ಈ ಥರ ತೆಂಗಿನಕಾಯಿಗೆ ಹಾಕಿ ರುಬ್ಬಿದ್ದೀನಿ. ಇನ್ನೊಂದನ್ನು ನಾನು ವಾಟರ್ ಮಾತ್ರ ತೆಗ್ದು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಈ ರುಬ್ಬಿರೋದ್ರಿಂದ ಹಾಲು ತಗೊಂಬಿಡೋಣ, ಅದಕ್ಕೆ ಹಾಕ್ತಾಯಿದ್ದೀನಿ ನಾನು. ಸೊ ಇದರಲ್ಲಿ ಎಷ್ಟಾಗುತ್ತೋ ಅಷ್ಟು ಹಾಲು ನೀಟಾಗಿ ನೋಡಿ, ಫ್ರೆಶ್ಶು ಎಳೆ ತೆಂಗಿನಕಾಯಿ ಇತ್ತು. ಸೊ ಹಾಗಾಗಿ ಆ್ಯಂಡ್ ಒಂದಿನ ನಮ್ಮ ಹಸ್ಬೆಂಡು ನಾನು ಒಂದು ಯಾವುದೋ ರೆಸ್ಟೋರೆಂಟ್ಗೆ ಹೋಗಿದ್ವಿ. ಅಲ್ಲಿ ಅವರಿಗೆ ಆ ಪಾಯಸ ಇಷ್ಟ ಆಗಿ ಬೇಕು 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 ಅಂತ ಕೇಳ್ತಾಯಿದ್ರು. ಸೊ ಇವತ್ತು ಭೀಮನಮಾಸೆ ಅಲ್ವಾ, ಹಾಗಾಗಿ ಅವ್ರಿಗೆ ಇಷ್ಟ ಆಗಿದೆ ಮಾಡೋಣ ಅಂತ ಹೇಳಿ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀವಿ. ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು, ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ. ರೆಸಿಪಿ ತುಂಬ ಸಿಂಪಲ್ಲು, ಬಟ್ ನೋಡೋಣ ಟೇಸ್ಟ್ ಹೇಗೆ ಬರುತ್ತೋ ಏನೋ ಅಂತ. ಅಷ್ಟು ಇದೆಲ್ಲ ತಗೊಂಬಿಡೋಣ. ಬೇಕಂದರೆ ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕ್ಕೋಬೋದು, ಬಿಕಾಸ್ ಇದರಲ್ಲಿ ತುಂಬ ಇನ್ನೂ ತೆಂಗಿನಕಾಯಿ ಎಲ್ಲ ಇದೆ. ಹಾಗಾಗಿ ಆ್ಯಂಡ್ ನಿಮ್ಗೆ ಇನ್ನೂ ಸ್ವಲ್ಪ ತಿಕ್ಕಾಗಿ ಹಾಲು ಬೇಕು ಅಂದರೆ ಇದನ್ನು ಒಂದ್ಸಲಿ ಹಾಲು ತೆಗೆದ್ಬಿಟ್ಟು ಮತ್ತೆ ಇನ್ನೊಂದ್ಸಲಿ ಇದನ್ನು ಸ್ವಲ್ಪ ಲೈಟಾಗಿ ನೀರು ಹಾಕಿ ನೀವು ರುಬ್ಕೋಬೋದು. ಇವಾಗ ಇಲ್ಲಿ 1/2 ಲೀಟ್ರು ಮಿಲ್ಕ್ನ ಕಾಯಿಸ್ಬಿಟ್ಟು ಒಂದು ಅರ್ಧ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಮಿಲ್ಕ್ ಬೇಡ ಹಾಕ್ಕೊಳ್ಳೋಣ. ನಂಗೆ ಗೊತ್ತಿಲ್ಲ ಎಷ್ಟು ಸ್ವೀಟ್ ಬೇಕು, ಒಂದು ಸ್ವಲ್ಪ ಹಾಕಿರ್ತೀನಿ. ಆಮೇಲೆ ಟೇಸ್ಟ್ ಮಾಡಿದ್ಮೇಲೆ ಸ್ವೀಟ್ ಇಲ್ಲ ಅಂದರೆ ಬೇಕಾದ್ರೆ ಹಾಕ್ಕೊಳ್ಳೋಣ. ಆ್ಯಂಡ್ ಹಾಗೆ ಇದರಲ್ಲಿ ಒಂದು 3-4 ಏಲಕ್ಕಿನ ನಾನು ಜಜ್ಜಿ ಹಾಕಿದ್ದೀನಿ, ಅಂದರೆ ಪುಡಿ ಮಾಡಿ ಹಾಕಿದ್ದೀನಿ. ಇವಾಗ ನನಗೆ ಏಲಕ್ಕಿ ಬಾಯಿಗೆ ಸಿಕ್ಕಿದ್ರೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕೂಡ ಫಿಲ್ಟ್ರ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಇದಕ್ಕೆ ಹಾಕಿದ್ರೆ ಸ್ವಲ್ಪ ಬೇಕಾಗತ್ತೆ. ಒಂದು 1/4 ಭಾಗ ಹಾಕಿದ್ದೀನಿ ಅಷ್ಟೇ. ಸೊ ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಎಳ್ನೀರು ಮತ್ತು ಕಾಯಿ ಹಾಲು ತೆಗ್ದು ಇಟ್ಟಿರೋದು ಸಪ್ರೇಟಾಗಿ. ಸೊ ಇವಾಗ ಅದರಲ್ಲಿ ಫ್ಲೆಶ್ ಇರುತ್ತಲ್ಲ, ಅದನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅವರು ಹಂಗೆ ಹೇಳಿದ್ರು ಹಾಗಾಗಿ. ಆ್ಯಂಡ್ ಇದರಲ್ಲಿ ಏಲಕ್ಕಿ ಇದೆ, ಸೊ ಅದು ಬೇಡ, ಅದಕ್ಕೋಸ್ಕರ ಇದನ್ನು ಫಿಲ್ಟ್ರ್ ಮಾಡ್ಕೊಂಬಿಡೋಣ. ಆ ಏಲಕ್ಕಿ ಎಲ್ಲ ಬಂದ, ಬಟ್ ಆ ಫ್ಲೇವರ್ ಆಲ್ರೆಡಿ ಇರುತ್ತಲ್ವಾ, ಸೊ ಹಾಗಾಗಿ ಅದು ಬಾಯಿಗೆ ಸಿಕ್ಕಿದ್ರೆ
ತಿನ್ನೋಕ್ಕೇನೋ ಒಂಥರ ಅನಿಸುತ್ತೆ. ಸೊ ಹಂಗಾಗಿ ಇದನ್ನು ಫಿಲ್ಟ್ರು ಮಾಡಿಕೊಂಡು ನೆಕ್ಸ್ಟು ಇದೇನು ಫ್ಲೆಶ್ ಕಟ್ ಮಾಡ್ಕೊಂಡಿದ್ದೀವಲ್ಲ ಇದನ್ನು ಕೂಡ ಇದರೊಳಗಡೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಕಾಯಿಸೋದೆಲ್ಲ ಏನಿಲ್ಲ. ಸೊ ಎಳ್ನೀರು ಪಾಯಸ ರೆಡಿ. ಇದಕ್ಕೆ ಬೇಕಾದರೆ ನೀವು ಡ್ರೈ ಫ್ರೂಟ್ಸ್ ಹಾಕೋಬೋದು. ಸೊ ನನ್ನ ಹತ್ರ ಯಾವ ಡ್ರೈ ಫ್ರೂಟ್ಸ್ ಇದೆ ಅಂತ ಗೊತ್ತಿಲ್ಲ, ಬಟ್ ಸೀಡ್ಸ್ ಇದೆ. ಸೊ ಅದನ್ನು ಸ್ವಲ್ಪ ಕಟ್ ಮಾಡಿ ಹಾಕ್ತೀನಿ. ಸೊ ಫೈನಲಿ ಎಳ್ನೀರು ಪಾಯಸ ರೆಡಿ ಆಯಿತು. ಎಲ್ಲರಿಗೂ ಕೊಡೋಣ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ, ಸ್ವಲ್ಪ ತೆಳು ಆಗಿದೆ. ಐ ಥಿಂಕ್ ನಾನು ನೀರು ಅಂದರೆ ಎಳ್ನೀರು ಕಾಯಲ್ಲೆಲ್ಲ ಜಾಸ್ತಿ ಹಾಕಿದೆ ಅಂತ ಅನಿಸುತ್ತೆ. ಸೊ ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ನೋಡಿಕೊಂಡು ಸ್ವಲ್ಪ ನೀರನ್ನ ಅಂದರೆ ಎಳ್ನೀರನ್ನ ಕಮ್ಮಿ ಹಾಕ್ಕೋಬೋದು. ಸೊ ಇವಾಗ ಬನ್ನಿ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಸ್ವಲ್ಪ ಗಟ್ಟಿಯಾಗಿದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರೋದು. ಫಸ್ಟು ನಾನು ನಮ್ಮ ಹಸ್ಬೆಂಡಿಗೆ ಕೊಟ್ಟಿದ್ದು, ಬಿಕಾಸ್ ಅವರಿಗೆ ತುಂಬ ಇಷ್ಟ ಆಗಿ ಕೇಳಿದಲ್ವ, ಹಾಗಾಗಿ. ಆ್ಯಂಡ್ ಇವತ್ತು ಅವ್ರಿಗೆ ಮಾಡಿಕೊಟ್ಟಿದ್ದು ನನಗೆ ತುಂಬ ಖುಷಿ ಆಯಿತು. ಅವ್ರಿಗೆ ಏನೇನು ಇಷ್ಟನೋ ಅದನ್ನೇ ಮಾಡಿಕೊಟ್ಟೆ. ಅವರು ಕೂಡ ಅಷ್ಟೇ ಟೇಸ್ಟ್ ತುಂಬ ಚೆನ್ನಾಗಿದೆ, ಸ್ವಲ್ಪ ತೆಳುವಾಗಿದೆ ಅಂತ ಹೇಳಿದ್ರು. ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ಇದಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.